ಬೇಜಾರಾಗಿದ್ದೇನು ಅಂದರೆ ಇಡ್ಲಿ ಸಾಂಬಾರು ಡಿಪ್ ಕೊಡಲ್ಲ ಅಂದ್ಬಿಟ್ರು. ನಮ್ಮ ಟ್ರೆಡಿಷನ್ ಅದು. ಸೊ ಫೀಡ್ಬ್ಯಾಕ್ ತೊಗೊಳ್ಳಿ MTR ಅವರೇ, ಒಂದು ಸಾಂಬಾರು ಡಿಪ್ ಕೊಡಿ ಇಡ್ಲಿಗೆ ದಯವಿಟ್ಟು. ಸುಮ್ಮನೆ ರಿವ್ಯೂ ಮಾಡ್ಕೊಂಡಿರ್ಬೇಕು ತಾನೆ ಫಿಲಮ್ ರೂಲು. ಇವೆಲ್ಲ ಯಾಕೆ ಬೇಕು ನಿಮಗೆ? ಬ್ಯಾಂಬೂಗೆ ಎಷ್ಟು ಬೇಕು ಕೋಳಿ? ಬ್ಯಾಂಬೂಗೆ ಎಷ್ಟು ಬೇಕು ಕೋಳಿ? 2 kg 1 kg ಇದೊಂದು kg ಹಾಕಿ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸುಸ್ವಾಗತ. ಸೊ ಇವತ್ತು ನಮ್ಮ ಸತ್ಯ ಬ್ರೋ ಅವರ ಫ್ರೆಂಡ್ ಅವರ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಅಂದರೆ ಚಾಮರಾಜನಗರ. ಕರೆಕ್ಟಾಗಿ ಎಲ್ಲ ವರ್ಷ ಅಣ್ಣೂರು ಬಾರ್ಡ್ರ್ ತಾನೇ ಅದು? ಆಲ್ಮೋಸ್ಟ್ ಬಾರ್ಡ್ರ್ ಮಾದೇಶ್ವರ ಬೆಟ್ಟ. ಸೊ ಮಾದೇಶ್ವರ ಬೆಟ್ಟದ ಹತ್ತತ್ರ ಬಾರ್ಡ್ರ್ ಅಂತೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಸರಿಯಿಂದ ಕರಿತಾಯಿದ್ರು ಅವ್ರು ಹೋದಾಗೆಲ್ಲ. ನಾವು ಫ್ರೀ ಇರ್ತಿರಲಿಲ್ಲ, ಅವ್ರು ಫ್ರೀ ಇದ್ದಾಗ ಸೇಮ್ ಹಂಗೆ ಆಗ್ತಿತ್ತು. ಆಮೇಲೆ ಇವಾಗ ಟೈಮ್ ಮಾಡಿಕೊಂಡು ಫುಲ್ ಗ್ಯಾಂಗ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಒಂದು 10 ಜನ ಅಲ್ಲ 9 ಜನ ಹೋಗ್ತಾಯಿದ್ವಿ 2 ಕಾರಲ್ಲಿ. ಸೊ ಯಾರ್ಯಾರು ಏನು ಅಂತ ಅಲ್ಲಿ ಹೋದ್ಮೇಲೆ ಹಾಗೆ ನೋಡೋಣ. ಮಧ್ಯದಲ್ಲಿ ಸಿಕ್ಕಿದಾಗ ಒಂದು ಸ್ಟಾಪ್ ಹಾಕೋಣ ಅಂತಿದ್ದೀವಿ ಟಿಫನ್ಗೆ. ಸೊ ಆ ವಿಡಿಯೋ ನಾವು ಬರುತ್ತೆ. ಇದು ಹಿಂಗೆ ವ್ಲಾಗಲ್ಲೇ ಬರುತ್ತಾ ಅಥವಾ ಸಪ್ರೇಟ್ ವೀಡಿಯೋ ಮಾಡ್ತೀವೋ ಗೊತ್ತಿಲ್ಲ. ಕಾಯ್ತಾ ಇರಿ. ಈಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಸತ್ಯ ಬ್ರೋ ಅವ್ರಿಗೆ ಕಾಯ್ತಾ ಇದ್ದೀವಿ. ಅವ್ರ ಕಾರಲ್ಲಿ ಹೋಗಬೇಕು. ಇನ್ನೇನು ಟರ್ನ್ ತೊಗೊತಾ ಇದ್ದಾರೆ. ಬಂದಿದ್ದ ತಕ್ಷಣ ಹತ್ಕೊಂಡು ಹೋಗ್ತಾ ಇರೋದೆ. ಯಾವಾಗ್ಲೂ ಕಾರ್ ಓಡಿಸ್ತಾ ಇದ್ದೆ. ಓಡಿಸ್ತಾ ಇದ್ದೆ. ಹಿಂದೆ ಎಲ್ಲರೂ ಆರಾಮ ಮಲ್ಕೊಂಡು ಬರ್ತಾಯಿದ್ರು. ಸೊ ಈಗ ತಲೆನೇ ಕೆಡ್ಸ್ಕೊಳ್ಳಲ್ಲ. ಕರಿ ಕನ್ನಡಕ ಹಾಕ್ಕೊಂಡು ಕಣ್ಣು ಮುಚ್ಕೊಂಡು ಗೊರಕೆ ಹೊಡಿತಾ ಇರ್ತೀನಿ. ಯಾರನ್ನ ಓಡಿಸ್ಕೊಳ್ರಿ ಏನಾರ ಮಾಡ್ರಿ ಅಂತ ಮಧ್ಯೆ ತೆಗೆದು ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಈಗ. ಸೊ ಸಿಗೋಣ. ಸೊ ಇವಾಗ ಏನಾಯಿತು ಪ್ಲ್ಯಾನ್ ಅಂದರೆ ಬ್ರೇಕ್ಫಾಸ್ಟ್ ಸ್ಟಾಪ್ ಅಂತ ಹೇಳಿದ್ನಲ್ಲ, ಇಲ್ಲೆಲ್ಲ ಹಾಕ್ಬೇಕಾಗಿದ್ದು. ನಮ್ಮ ಪ್ಲ್ಯಾನ್ ಇರೋದು ಅಲ್ಗೂರಲ್ಲಿ ಹಾಕಬೇಕು ಅಂತ ಇದ್ದಿದ್ದು, ಶೂಟ್ ಮಾಡೋಣ ಅಂತ. ಸೊ ಸತ್ಯ ಬ್ರೋ ಅವ್ರು ಬಂದರು. ಹೊಟ್ಟೆ ಚುರಿ ಅಂತ ಇದೆ, ಅಲ್ಲಿ ಇನ್ನೂ 2.5 ಅವರ್ ಆಗುತ್ತೆ. ಸ್ವಲ್ಪ ಏನೋ ತಿನ್ಕೊಳ್ಳೋಣ ಲೈಟಾಗಿ ಅಂತ. ಅದಕ್ಕೋಸ್ಕರ ಸೊ MTR ಅಲ್ಲಿ ಸ್ಟಾಪ್ ಹಾಕಿದ್ದೀವಿ. ಸೊ ನಮ್ಗೆ ಹತ್ರ ನೈಸ್ ರೋಡ್ ದಾಟ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಲೆಫ್ಟ್ ಸೈಡ್ಗೆ ಇದೆ. ಇಲ್ಲಿ ಹೋಗ್ಬಿಟ್ಟು ಲೈಟಾಗಿ ಏನಾದರೂ ತಿನ್ಬಿಟ್ಟು ಆಮೇಲೆ ಅಲ್ಲಿ ಮೇಯ್ನಾಗಿ ಇನ್ನೊಂದ್ಸಲಿ ಸ್ಟಾಪ್ ಹಾಕೋಣ. ಸೊ ಎಲ್ಲರೂ ಬರ್ತಾರೆ. ನಮ್ಮ ಹುಡುಗರೆಲ್ಲ ಇನ್ನೂ ಪೆಟ್ರೋಲ್ ಹಾಕ್ಸ್ಕೊತಿದ್ದಾರೆ ಅಲ್ಲಿ. ಓಹೋ ಹೇಳ್ರಿ, ಇಲ್ಲಿ ನೀವು ಹಂಗೆ ನೆನೆಸ್ಬಿಟ್ರಾ? ಸಂಜೀತ್ ಅವ್ರು ಜಾಯ್ನ್ ಆಗಿದ್ದಾರೆ. ಹಿಂದೆ ಎಲ್ಲ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಸೊ ಎಲ್ಲ ಟೀಮ್ ಬಂತು. ಸಾಂಬಾರು ಚೆನ್ನಾಗಿದೆ. ಒಂದೇನಂದರೆ ಜಾಸ್ತಿ ಸ್ವೀಟ್ ಇರೋದಿಲ್ಲ. ಸೊ ಆ ಥರ ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ. ಬಟ್ ಇನ್ನೊಂದೇನೆಂದರೆ ಟಿಪ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಏನು ಮಾಡೋಣ, ರೂಲ್ಸ್ ಅಂತೆ. ಸೊ ನಮಗೋಸ್ಕರ ಬ್ರೇಕ್ ಮಾಡಲ್ಲ. ಟಿಪ್ ಕೊಡೋಲ್ವಾ? ಸೊ ನಮ್ಮ ಪ್ಲ್ಯಾನ್ ಇದ್ದಿದ್ದೇ ಬೇರೆ, ಸ್ಟಾಪ್ ಇದ್ದಿದ್ದೇ ಬೇರೆ ಕಡೆ, ಮಾಡಿ ಸ್ಟಾಪೇ ಬೇರೆ ಕಡೆ. ಸ್ಟಾಪ್ ಇದ್ದಿದ್ದು ಅಲ್ಗೂರು ನಿಮ್ಮ ಫೇವ್ರೇಟ್ ಪೋಲಿ ಹೋಟ್ಲು. ನನ್ನ ಫೇವ್ರೇಟ್. ಏನಕ್ಕೆ? ನೀವು ವಿಡಿಯೋ ಮಾಡಿದಿರ್ತಾನೆ ಅಲ್ಲಿ. ಸೊ ಎಲ್ಲರ ಫೇವ್ರೇಟ್ ನಿಮ್ಮ ಸ್ನೇಹಿತರ ಹೋಟೆಲ್ ಅಲ್ಲ, ಏನು ಗೊತ್ತಾ, ಅದು ಕೇಳಿ ನೋಡ್ಬಿಡ್ತಾನೆ ಅಲ್ಲಿ ಮ್ಯಾಟ್ರ್ ಇದೆ. ಮ್ಯಾಟ್ರ್ ಸುಮ್ಮನೆ ಇದೀವಿ. ಈಗ ಇಲ್ಲಿ ತಿಂದ್ವಿ ಲೈಟಾಗೆ. ಅದೇ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ನಮ್ಗೆ ಡಿಸಪಾಯಿಂಟ್ ಆಗಿದ್ದು MTR ಅಲ್ಲಿ ನಿಮಗೆ ಡಿಪ್ ಸಿಗೋಲ್ಲ. ಇಡ್ಲಿ ಡಿಪ್ ಕೊಡೋಲ್ಲ ಅವರು, ವಡೆ ಕೊಡ್ತಾರೆ. ಅದು ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಕರೆಕ್ಟಾಗಿ ಚೆನ್ನಾಗಿತ್ತು, ಚಟ್ನಿನೂ ಚೆನ್ನಾಗಿತ್ತು. ಸೊ ಎಲ್ಲ ದೋಸೆ ತಿಂದರು ಸತ್ಯ ಬ್ರೋ. ಆಮೇಲೆ ಚೊಚೋಬಾತ್ ತರಿಸಿದ್ರು. ಅದೇ ಇಷ್ಟಿರುತ್ತೆ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊಟ್ಟರು ಟೇಸ್ಟಿಯಾಗಿ ಕೊಡ್ತಾರೆ. ಕನಕಪುರ ರೋಡಲ್ಲಿ ಇದೊಂದು ಸ್ಟಾಪು. ಇಲ್ಲಿ ವೀಕೆಂಡ್ ಬಂದರೆ ತುಂಬ ರಶ್ ಇರುತ್ತೆ. ಯಾಕಂದರೆ ಆಶ್ರಮ ಇದೆಯಲ್ಲ ಅಲ್ಲಿ, ಅಲ್ಲಿ ಬರೋರೆಲ್ಲ ಇಲ್ಲಿ ಸ್ಟಾಪ್ ಹಾಕಿ ಆಗ್ತಾರೆ. ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ. ಈಗ ಹೊರಡೋಣ, ಮತ್ತೆ ಜರ್ನಿ ಸ್ಟಾರ್ಟ್. ಇಲ್ಲಿ ಯಾರು ಇದ್ದಾರೆ ಅಂತ ತೋರಿಸ್ಬಿಡ್ತೀನಿ. ಸತ್ಯ ಬ್ರೋ, ಆಮೇಲೆ ನಮ್ಮ ಫ್ರೆಂಡು ನಿತಿನ್ನು, ಹರ್ಷವರ್ಧನ್ ಅವರು. ಇಲ್ಲಿ ಸತ್ಯ ಅವರ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ಅವ್ರ ಫಾರ್ಮ್ ಹೌಸ್ಗೆ ಹೋಗ್ತಾ ಇರೋದು. ಅವರು ಫ್ರೇಮಲ್ಲಿ ಬರಲ್ಲ ಅಂತ, ಅದಕ್ಕೆ ಕೈ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿದ್ದಾರೆ. ಸೊ ಆಮೇಲೆ ಇಲ್ಲಿ ಗ್ಯಾಂಗ್ ಇದೆ. ಇದು ಬ್ಲ್ಯಾಕು ಟೀ ಶರ್ಟು ಬ್ಯಾಗ್ ತೋರಿಸ್ತಾ ಇರೋರು ಮಧು, ಅವ್ರ ಫ್ರೆಂಡು. ಅದೊಂಥರ ಲಾಸ್ಟ್ ಬೆಂಚ್ ಇದ್ದಂಗೆ. ಸಂಜೀತು, ಗಗನ್ ಅವ್ರು ಆ ಕಾರಲ್ಲಿ ಬರ್ತಾಯಿದ್ದಾರೆ. ಸೊ ಇದು ಹೊಸ ಕಾರು, ನಮ್ಮ ಇವ್ರದ್ದು ಮಧು ಅವ್ರದ್ದು ಹೊಸ ಕಾರು. ಬಟ್ ಇನ್ನೂ ಪಾರ್ಟಿ ಕೇಳ್ರಿ ನಿಮಿಷ. ಅವ್ರ ಹತ್ರ ಮಧುಬ್ರು ಹತ್ರ ಎಷ್ಟು ಲಕ್ಷ ದುಡ್ಡು ಇದೆಯೋ ಅಷ್ಟು ಲಕ್ಷ ರೆಂಟ್ಗಳಿದಾವೆ ಇಲ್ಲಿ ಕಾರಲ್ಲಿ. 11 ಲಕ್ಷ ದುಡ್ಡು. 11 ಲಕ್ಷ ಬರೀ 1,000 ರೂಪಾಯಿ ಪಾರ್ಟಿ ಕೊಟ್ಟಿಲ್ಲ ಈ ಅಪ್ಪ. ಅಷ್ಟೇ, ಪಾರ್ಟಿ ಕೊಟ್ಟಿಲ್ಲ ಅನ್ನೋದೊಂದು ಮ್ಯಾಟ್ರು. ಸೊ ಅವ್ರು ಕಿತ್ತಾರಲಿ, ನಾವು ಹೊಡೋಣ ಟೈಮ್ ಆಯಿತು. ನಾವು ಬಂದು ನಮ್ಮ ಕಾರ್ ಎತ್ತಾ ಇದ್ದಾರೆ. All work, no pleasure. I ain't here to make friends, big stepper.
ಕತೆ ಎಲ್ಲ ಜೀವನ ಆಗಿತ್ತು ಇವಾಗ. ಸೊ ಬೈಪಾಸ್ ಇರೋದೇ ಮರ್ತೋಗ್ಬಿಟ್ಟಿದ್ದೀವಿ. ಬೈಪಾಸಿಂದ ಪಾಸ್ ಆಗ್ಬಿಟ್ವಿ. ಆಮೇಲೆ ಹೋಗಿ ಯೂ ಟರ್ನ್ ಮಾಡ್ಕೊಂಡು ಬಂದ್ವಿ ಹಳೇ ಪೋಲಿ ಹೋಟೆಲ್ಗೆ. ಇವರು ನಮಗಿಂತ ಮುಂಚೆ ಹೊರಟವ್ರು ಇನ್ನೂ ಇಲ್ಲೇ ಇದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಬೈಪಾಸ್ ದಾಟ್ಕೊಂಡು ಕನಕಪುರ ದಾಟ್ಕೊಂಡು ಬಂದು ಆಮೇಲೆ ಹಿಂಗೆ ಬಂದಿದ್ದು ನೆನಪು. ಇವಾಗ ನೋಡಿದ್ರೆ ಎಲ್ಲ ಊರಿಗೂ ಬೈಪಾಸ್ ಇದೆ, ಇದಕ್ಕೂ ಅಷ್ಟೇ ದಾಟ್ಕೊಂಡು ಹೊಟ್ಟೋಗ್ಬಿಟ್ಟಿದ್ವಿ. ಅದೇ ಕನ್ಫ್ಯೂಷನ್ ಆಗಿದ್ದು. ಈಗ ಇಲ್ದಿದ್ದಲ್ಲ ಅಲ್ಲೊಂದು ಕ್ಯಾಮ್ರಾ ಆನ್ ಆಗುತ್ತೆ, ಇಲ್ಲೊಂದು ಕ್ಯಾಮ್ರಾ ಆನ್ ಆಗುತ್ತೆ. ಕಾಂಪಿಟೇಷನ್ ಬ್ರೋ, ಕಾಂಪಿಟೇಷನ್ 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 ದುನಿಯಾ ಆಗ್ಬಿಟ್ಟಿದೆ ಈಗ. ಎಲ್ಲ ಕಡೆ ಬರೀ ಬ್ಲಾಗರ್, ಅವ್ರ ಬ್ಲಾಗಲ್ಲಿ ನಮ್ಮ ಮಗಲ್ಲಿ ಅವ್ರನ್ನ ತೋರಿಸೋದು. ಓಡಾಡ್ತಾರೆ. ನೀವು ಒಬ್ಬರೇ ಕಮ್ಮಿ ರೀ, ನೀವೊಂದು ಚಾನಲ್ ಸ್ಟಾರ್ಟ್ ಮಾಡಿರಿ. ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ, ಕರ್ನಾಟಕ ಅದ್ರ ಹೋಗುತ್ತೆ. ಕರ್ನಾಟಕ ಅದ್ರೋಗುತ್ತೆ, ಶೇಕ್ ಆಗುತ್ತಾ? ಏನಕ್ಕೆ ಅಷ್ಟು ಫೇಮಸ್ ಆಗಿಬಿಡುತ್ತೆ. ಅಷ್ಟು ಫೇಮಸ್ಸಾ? ಅಂಥದ್ದೇನೋ ತೋರಿಸ್ಬಿಡ್ತೀರೇನೋ ಅಂದ್ಕೊಂಡೆ. ಇವತ್ತು ಇಷ್ಟು ಬ್ಲಾಗ್ ಮಾಡ್ತಾ ಇದ್ದೀರಾ ಬ್ರೋ? ಹಿಂಗೆಲ್ಲ ಹೇಳಿದ್ರೆ ನೆಕ್ಸ್ಟ್ ಟೈಮ್ ಬರಲ್ಲ ಬ್ರೋ ನನ್ನ ಜೊತೆ. ನಾವು ವ್ಲಾಗರ್ ಆಗೋಣ, ಮೋಟೋ ವ್ಲಾಗರ್ ಆಗೋಣ, ನಾವು ಗೇಮರ್ ಆಗೋಣ ಅಂತ ಅನ್ಕೊತಾ ಇದ್ವಿ. ಬೇಡ ಬ್ರೋ, ಸಾಕು ಬ್ರೋ, ಈಗ ಆಲ್ರೆಡಿ ಎಲ್ಲ ನಾವಿದ್ದೀವಿ. ಎಲ್ಲ ಮಾಡೋಣ. ಕೇಳ್ತಾ ಇರ್ತಾರಲ್ಲ ಬ್ರೋ, ಅವ್ರು ಮಾಡ್ತಾರೆ ಆ ಥರ ನೀವು ಮಾಡಿ, ಇದು ಮಾಡಿ, ಅದು ಮಾಡಿ ಅಂತ. ಸೊ ಎಲ್ಲ ಮಾಡೋಣ ಅಂತ. ಇಲ್ಲಿ ಇನ್ನೊಬ್ರು ವ್ಲಾಗರ್. ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ನೀವು ಸುಮ್ಮನೆ ರಿವ್ಯೂ ಮಾಡ್ಕೊಂಡಿರ್ಬೇಕು ತಾನೆ ಫಿಲಮ್ ರೂಲು. ಇವೆಲ್ಲ ಯಾಕೆ ಬೇಕು ನಿಮಗೆ? ಹಾಂ, ಯಾಕೆ ರೀ ಬೇಕು ನಿಮ್ಗೆ ಇವೆಲ್ಲ? ಆಯ್ತು ಬನ್ನಿ. ಅಲ್ಲಿ ಬೇಬಿ ದೋಸೆಗಳು. ಪೋಲಿ ಹೋಟ್ಲ್ ಹೇಗಿತ್ತು? ಈ ಅಪ್ಪಂದು ರಿವ್ಯೂ ಡೆಡಿಕೇಟೆಡ್ ವಿಡಿಯೋದಲ್ಲಿ ಮಾಡಿದ್ದೀವಿ. ಅದರಲ್ಲಿ ಇವರು ಮಾತಾಡೋದೆಲ್ಲ ಬಂದಿದೆ. ಸೊ ಆಮೇಲೆ ಎಲ್ಲರೂ ತಿಂದಾಯಿತು. ಈಗ ವಾಪಸ್ಸು ಫಾರ್ಮ್ ಹೌಸ್ ಕಡೆಗೆ ಪಯಣ ಶುರುವಾಗಿದೆ. ಸೊ ಇದು ಅವ್ರ ಕಾರು, ಇವ್ರ ಕಾರು. ಇನ್ನೂ ಪಾರ್ಟಿ ಕೊಡಿಸಿಲ್ಲ. ಇದು ಪ್ರತಿ ಸಲ ನಿಲ್ಲಿಸಿದಾಗೂ ಆ ಕಾರ್ ಕಾಣಿಸ್ದಾಗೆಲ್ಲ ಹೇಳ್ತಾ ಇರ್ತೀವಿ. ಸೊ ಆ ಕಾರಲ್ಲಿ ಇವ್ರು ಬರ್ತಾರೆ, ಇವರೇ ಡ್ರೈವರು. ಸೊ ಪಾರ್ಟಿ ಕೊಡಿಸಿಲ್ಲ. ಬಾದುಷಾ ಕೊಟ್ಟರು ಪೋಲಿ ಹೋಟ್ಲಲ್ಲಿ, ಪೂಜೆದು. ಸೊ ತಿಂದಾಗ ಸೇಮು ಆವಾಗ ಅಂಗಡಿಗಳಲ್ಲಿ ಪೆಟ್ಟಿ ಇದರಲ್ಲಿ ಬಾಕ್ಸ್ಗಳಲ್ಲಿ ಇಟ್ಟು ಇರುತ್ತಲ್ಲ, ಅವು ಹಳೆ ನೆನಪು ಆಯಿತು ಅಂತ ಹರ್ಷವರ್ಧನ್ ಅವ್ರು ಹೇಳಿದ್ರು. ನಾವಿನ್ನೂ ತಿಂದಿಲ್ಲ. ಸೊ ಹೋಗ್ತಾ ಅಂದವೇನು ತಿನ್ಕೊಂಡು ಹೋಗೋಣ. ನೆಕ್ಸ್ಟ್ ಸ್ಟಾಪು ಬಂದು ಟೀ ಬ್ರೇಕ್. ಎಲ್ಲಿ ಅಂತ ಗೊತ್ತಿಲ್ಲ, ಅಲ್ಲಿ ಸ್ಟಾಪ್ ಮಾಡ್ತೀವಿ. ಬಂದ್ವಿ ಮಟನ್ ಅಂಗಡಿಗೆ ಬಂದ್ವಿ. ಇದು ಬ್ಲಾಗ್ ಮಾಡ್ತೀರಾ? ಎಸ್, ಮಟನ್ ತೊಗೊಳೋದು. ಸೊ ಮಟನ್ ತೊಗೊಳೋಣ ಅಂತ ಬಂದ್ವಿ. ಮಟನ್ ಅಂಗಡಿ ಹತ್ರ ಒಂದು ಸ್ಟಾಪು. ಯಾಕಂದರೆ ಒಂದು ಕುಕಿಂಗ್ ವಿಡಿಯೋ ಅಲ್ಲ, ವಿಲೇಜ್ ಕುಕಿಂಗ್ಗೆ ಒಂದು ಫುಲ್ ಕಾಲನ್ನ ಬೇಯಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಮಟನ್ ಕಾಲು. ಸೊ ಬೆಂಗಳೂರು. ಸೊ ಒಂದು ಒಳ್ಳೆ ತೊಡೆಗಳವೆ, ಎಳೆವು. ಹಂಗೆ ಬೇಯಿಸೋಕ್ಕೆ ಅದು ಬೇಡದೆಲ್ಲ ತೆಗ್ಬಿಡಿ. ಹರ್ಷ, ಬ್ಯಾಂಬೂಗೆ ಎಷ್ಟು ಬೇಕು ಕೋಳಿ? ಬ್ಯಾಂಬೂಗೆ ಎಷ್ಟು ಬೇಕು ಕೋಳಿ? 2 kg-ನಾ? 1 kg ಹಾಂ, ನಾಟಿ ಕೋಳಿಲಿ ಸಾರು. ಇದು ಗೀ ರೈಸ್ಗೆ ನಾಟಿ ಕೋಳಿ ಸಾರು. ಇವಾಗ ಮಧ್ಯಾಹ್ನಕ್ಕೆ ಊಟ. ಸಂಜೆಗೆ ಕಬಾಬು ಮತ್ತು ಬ್ಯಾಂಬೂ ಚಿಕನ್ ಮಾಡ್ತೀವಿ. ಮತ್ತು ರಾತ್ರಿ ಫುಲ್ ಕಾಲು ಬೇಯಿಸಿ. ಸೊ ಅಲ್ಲಿ ಒಂದು ಅಂಗಡಿಲಿ ಮಟನ್ ತೊಗೊಂಡು ಈಗ ಪಕ್ಕದ ಅಂಗಡಿನಲ್ಲಿ ಚಿಕನ್ ಓಡಿಸ್ತಾ ಇದ್ವಿ. ಬ್ರಾಯ್ಲರ್ ಚಿಕನ್ ತೊಗೊತಾ ಇದ್ವಿ ಕಬಾಬ್ಗೆ ಮತ್ತು ಬ್ಯಾಂಬೂ ಚಿಕನ್ಗೆ. ನಾಟಿ ಕೋಳಿ ಅಲ್ಲೇ ಬರುತ್ತೆ. ಹಾಂ, 700 ರೂಪಾಯಿ ಮಟನ್. ಮಟನ್ ಎಲ್ಲೇ ಹೋದ್ರು 700 ರೂಪಾಯಿ. ಕರ್ನಾಟಕದಲ್ಲಿ 700 ರೂಪಾಯಿ ಎಲ್ಲೋದ್ರು. 700 ಅಲ್ಲಿ 750 ಅಲ್ಲ ನಮಗೆ. ಉಳ್ಳಾಡ್ ಕೆಂಗೇರ್. ಮಟನ್ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ತರಕಾರಿ ಮತ್ತು ರೇಷನ್. ಆಯಿತಾ? ಎಷ್ಟಾಯಿತು? 1880. ಅಕ್ಕಿ ಏನು ಅಂದ್ಕೊಂಡ್ವಿ, ಇದು ಬೇಕು, ಏನೋ ಜೀರಾ ಸಾಂಬ ಬೇಕು ಗೀ ರೈಸ್ ಮಾಡೋದಕ್ಕೆ. ಬಟ್ ಇಲ್ಲೆಲ್ಲೂ ಸಿಕ್ಕಲಿಲ್ಲ ಜೀರಾ ಸಾಂಬ. ಅದಕ್ಕೆ ನಾರ್ಮಲ್ ರೈಸೇ, ರಾ ರೈಸೇ ತೊಗೊಂಡ್ವಿ. ಸೊ ತರಕಾರಿ ಶಾಪಿಂಗ್ ಎಲ್ಲ ನಡೀತಾ ಇದೆ. ಸತ್ಯಬ್ರೋ ಮತ್ತು ಅವ್ರ ಫ್ರೆಂಡ್ ಹೋಗಿ ತರಕಾರಿ ತೊಗೊತಾ ಇದ್ದಾರೆ. ಸೊ ಇದು 2 ಬೆರಳು ಇವ್ರದ್ದು ವಿಕ್ಟ್ರಿ ಸಿಂಬಲ್. ಇನ್ನೇನು ಸಮಾಚಾರ, ಹೆಂಗೆ ನಡೀತಾ ಇದೆ ಯೂಟ್ಯೂಬ್ ಪಯಣ? ನಿಮ್ಮಷ್ಟೆಲ್ಲ ಇಲ್ಲ, ನಿಧಾನಕ್ಕೆ ಹೋಗ್ತಾ ಇದೆ. ಮತ್ತು ಏನು ಹೊಸ ಫ್ರೆಶ್ ನ್ಯೂಸ್ ಹೆಂಗೆ ನಡೀತಾ ಇದೆ ಇದರಲ್ಲಿ ಇಂಡಸ್ಟ್ರಿಯಲ್ಲಿ? ಇವತ್ತು 2-3 ಸಿನಿಮಾಗಳು ರಿಲೀಸ್ ಆಗಿದೆ. ನಾನು ಪ್ರಮೋಟ್ ಮಾಡಿರೋದು. ಓಕೆ. ನಾನು ನೋಡ್ರಿ ಇಲ್ಲಿ ಸಿನಿಮಾಗೆ ಹೋಗಿಲ್ಲ. ಹೌದು, ನೀವು ಹೋಗಿಲ್ಲ ಪ್ರಮೋಟ್ ಮಾಡಿ ಸಿನಿಮಾಗೆ ಹೋಗಿಲ್ಲ ಅಂದರೆ ಹೆಂಗದು? ಏನು ಮಾಡೋಕ್ಕಾಗುತ್ತೆ?
ಕೆಲಸ ನಿಮ್ಮ ಜೊತೆ ಕೆಲಸ ಇದೆಯಲ್ಲ ಇವತ್ತು, ನಮ್ಮ ಜೊತೆ ಕೆಲಸ ಇಂಪಾರ್ಟೆಂಟ್ ಕೆಲಸ ಇದೆ. ಒಂದು ಕಡ್ಡಿ ಆ ಕಡೆಯಿಂದ ಈ ಕಡೆ ಎತ್ತಿಕ್ಕಲ್ಲ, ಅದಕ್ಕೆ ಮೂಟೆ ಹೊತ್ತು ಒರೆಸ್ತಾ ಇದೀವಿ. ನೀವು ತಲೆ ಮೇಲೆ ಇಟ್ಬಿಡಿ ಸರ್, ಎತ್ತಿ ಹಂಗೆ. ಕಂಟೆಂಟ್ 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 ಬ್ರೋ. ಹಾಂ, ನಡೀರಿ ಗಾಡಿಗೆ ಹಾಕೊಳ್ಳಿ. ನಿಮ್ಮ ಗಾಡಿ ಕರ್ಕೊಂಡ್ಬಿಟ್ಟು ವೆಯ್ಟ್ ಹೊರಿಸ್ತಾವ್ರ ಅಂತ ನಿಮ್ಮ ವಾಯ್ಸ್ ಬರಲ್ಲ ಅಲ್ಲಿ, ನನ್ನ ಹತ್ರ ಮೈಕು. ನಿಮ್ಮ ಗಾಡಿಗೆ ಹಾಕೊಳ್ಳಿ, ಹೊಸ ಗಾಡಿಗೆ. ಗಾಡಿಗೆ ಹಾಕೊಂಡ್ರಿ ಅಂದ್ರೆ ಆಯ್ತಪ್ಪ, ಹೊಸ ಗಾಡಿಗೆ ನಿಮ್ದು ಹೊಸ ಗಾಡಿಗೆ ಹಾಕೊಳ್ಳಿ. ಹಾಲು, ತರಕಾರಿ, ಮೊಟ್ಟೆ ಹುಷಾರವಾಗಿ ಜೋಪಾನವಾಗಿ ನಿಮ್ಮ ಹೊಸ ಕಾರಲ್ಲಿ ಇಟ್ಕೊಂಡು ತೊಗೊಂಬನ್ನಿ. ನಿಮ್ಗೆ ತರ ಕೇಳಿದ್ ನಾನು, ಹೊಸ ಕಾರಲ್ಲಿ ನಿಮ್ಗೆ ತರ ಕೇಳಿ ಗಾಡಿ ಹೊಸ ಕಾರಲ್ಲಿ ಇಟ್ಕೊಂಡು ಹೊಡೆದಾಕ್ತೀರಾ, ನೀಟಾಗಿ ತೊಗೊಂಬನ್ನಿ. ಹಂಗೆ ಅದೇನೋ ಕ್ವಾರ್ಟರ್ ಗೀಟ್ರ್ ಅಂದ್ರಲ್ಲ, ಏನೇನು ಬೇಕೋ ಎಲ್ಲ ತೊಗೊಂಡು ಬಂದ್ಬಿಡಿ. ನಮಗೆಲ್ಲ ಅವೆಲ್ಲ ಅಭ್ಯಾಸ ಇಲ್ಲ ನಮಗೆ ನಿಮ್ಮ ಥರ. ಸೊ ಫೈನಲಿ ರೀಚ್ ಆದ್ವಿ ತೋಟಕ್ಕೆ. ಈ ತಕ್ಷಣ ವೆಲ್ಕಮ್ ಮಾಡಿದ್ರು ನಮ್ಮನ್ನ ಅಲ್ಲಿಂದನೇ. ಸೊ ನಾವೆಲ್ಲ ಯಾರು ಅಂತ ಗೊತ್ತಾದ್ಮೇಲೆ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನಮ್ಮ ಅಡುಗೆ ಸೆಟಪ್ ಅಲ್ಲಿದೆ, ಆಲ್ರೆಡಿ ಬರೋಕ್ಕೆ ಮುಂಚೆನೇ ಎಲ್ಲ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದಾರೆ. ರೆಸ್ಟೋರೆಂಟ್ ಯೂಸ್ ಮಾಡೋ ಸ್ಟವ್ಗಳೇ ಇದೆ. ನಾವು ಮಾಡೋ ಎಡಬಿಡಂಗಿ ರೆಸಿಪಿಗೆ ಒಳ್ಳೆ ಪ್ರೊಫೆಷ್ನಲ್ ಸೆಟಪ್. ಸೊ ಅಲ್ಲಿ ನೀರು ತುಂಬಿಸ್ತಾ ಇದ್ದಾರೆ ಈಜೊಡಿಯೋದಕ್ಕೆ. ಮನೆ ಇದೆ, ಹಸುಗಳು ಏನು ಮಾಡ್ತಾವ್ರು ಇವರೆಲ್ಲ, ಯಾರೋ ಹಸುರು ಬಂದವರಲ್ಲ ಅಂತ ನೋಡ್ತಾ ಇದೆ. ಸೊ ಇಲ್ಲೊಂದು ಮನೆ ಇದೆ, ತೋಟ, ಬಾಳೆ ತೋಟ. ಸೊ ನೋಡೋಣ, ಶುರು ಆಗುತ್ತೆ. ಫಸ್ಟ್ ಬಂದು ಈಗ ಒಂದು ರೆಸಿಪಿ ಸತ್ಯ ಬರೋದು, ಗೀ ರೈಸ್ ನಾಟಿ ಕೋಳಿ ಸಾರು. ಇದು ಸಿಗ್ನೇಚರ್, ಎಲ್ಲೇ ಹೋದ್ರೂ ಮಾಡ್ತೀವಿ. ಉಕ್ಕಡ ಆಗೋಗಿದ್ವಲ್ಲ ಅಲ್ಲೂ ಮಾಡಿದ್ವಿ, ಸೊ ಇಲ್ಲೂ ಮಾಡ್ತೀವಿ. ಅದೊಂದು ಬರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಧಾನಕ್ಕೆ ಸಂಜೆ ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಬಾರ್ಬಿಕ್ಯೂ, ಕಬಾಬು ಇವೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ತೋರ್ಸೋಣ. ಈಗ ಹೋಮ್ ಟೂರ್, ಫಾರ್ಮ್ ಹೌಸ್ ಟೂರ್. ಒಳಗೆ ಬಂದರೆ ವಿಶಾಲವಾದ ರೂಮು, ಆರಾಮಾಗಿ 10 ಜನ ಮಲ್ಕೋಬೋದು. ಇಲ್ಲಿ ಮಂಚಗಳಿದೆ, ನಮಗೆ ಕೆಳಗಡೆ ಮಲಗಲ್ಲ, ಮಂಚನೇ ಬೇಕು ಅನ್ನೋರಿಗೆ ಹಾಸಿಗೆಗಳಿದೆ. ಇಲ್ಲ ನೆಲ ಮೇಲೆ ಇನ್ನೂ ತಣ್ಣಗೆ ಮಲ್ಕೊಬೋದು ಹಂಗೇನೆ. ಫ್ರೀಝರ್ ಇದೆ, ಡೈನಿಂಗ್ ಟೇಬಲ್ ಇಟ್ಟಿದ್ದಾರೆ. ಓಹ್, ತಾತನ ಚೇರು. ಆರ್ಕೆಸ್ಟ್ರಾ ಇದೆ, ಆರ್ಕೆಸ್ಟ್ರಾ. ಹರ್ಷ ಅವ್ರ ತೋಟದಲ್ಲಿ ಫುಲ್ ಮಜಾ ಮಾಡಿದ್ವಿ. ಅಲ್ಲೊಂದು, ಇಲ್ಲೊಂದು. ವಾಶ್ರೂಮ್ ಇಲ್ಲಿ, ವಾಶ್ರೂಮ್ ತೋರ್ಸೋಣ. ಬಾತ್ರೂಮ್ ಟೂರ್. ಏನು ಬ್ರೋ, ಇಲ್ಲೇ ಎಷ್ಟೋ ಜನ ಮಲಗ್ಬೋದಲ್ಲ ಬ್ರೋ? ಇಲ್ಲೇ ಒಟ್ಟಿಗೆ ಒಂದು 3-4 ಜನ ಸ್ನಾನ ಮಾಡ್ಬೋದು. ಸೂಪರ್. ಅಲ್ಲೊಂದು ಮನೆ ಇದೆ. ಇವು ಸತ್ಯಬ್ರಲ್ಲಿ ಇದು 2-3 ಜನ ಬಂದರೆ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಇರ್ತೀವಿ ಅಂತ ಹೇಳಿದ್ರು. ಸೊ ಜಾಸ್ತಿ ಜನ ಬಂದಿರೋದ್ರಿಂದ ಈ ಮಾಡ್ರು ಮಸಾಲೆ ಯಾವಾಗಲೇ ರೆಡಿ ಮಾಡ್ಕೊಂಡ್ವಲ್ಲ. ರೆಡಿ ಆಗ್ತಾ ಇದೀವಿ. ಒಂದು ಸ್ವಲ್ಪ ನೀರು ತುಂಬಿದ್ದೆ, ದೈ ಹೊಡಿಯೋದಕ್ಕೆ